ದಿವಂಗತ ಅಬ್ದುಲ್ ಕಲಾಂ ರವರ ಜೀವನಾಧಾರಿತ ಚಿತ್ರವೊಂದು ತೆರೆ ಮೇಲೆ ಬರೋದಕ್ಕೆ ರೆಡಿ ಆಗ್ತಿದೆ. ಈ ಸಿನಿಮಾನ ಆದಿಪುರುಷ್ ಸಿನಿಮಾನ ಡೈರೆಕ್ಟ್ ಮಾಡಿದಂತ ಓಂ ರಾವತ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಇನ್ನು ಅಬ್ದುಲ್ ಕಲಾಂ ರವರ ಪಾತ್ರದಲ್ಲಿ ತಮಿಳು ನಟ ಧನುಷ್ ರವರು ನಟಿಸ್ತಿದ್ದಾರೆ. ಅಬ್ದುಲ್ ಕಲಾಂ ರವರು ಮೂಲತಃ ತಮಿಳು ಭಾಷಿಕರು ಹಾಗೂ ತಮಿಳುನಾಡಿನ ರಾಮೇಶ್ವರಂ ಮೂಲದವರು. ನಟ ಧನುಷ್ ರವರು ಕೂಡ ತಮಿಳು ನಟನೆ ಆಗಿರೋದ್ರಿಂದ ಯಾರು ಕೂಡ ಈ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಎಲ್ಲ ಸ್ಟಾರ್ಟ್ ಆಗಿರೋದು ಈಗ ಡೈರೆಕ್ಟರ್ ಓಂ ರಾವತ್ ಅವರ ಬಗ್ಗೆ. ಆದಿಪುರುಷ್ ನಂತ ಕಾರ್ಟೂನ್ ಸಿನಿಮಾನ ತೆಗೆದಂತ ಓಂ ರಾವತ್ ಅವರು ಇಂಥ ಒಬ್ಬ ಮಹಾನ್ ವ್ಯಕ್ತಿಯ ಜೀವನ ಚರಿತ್ರೆಯನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ಎಲ್ಲರ ಪ್ರಶ್ನೆ. ಮೇಲಾಗಿ ಓಂ ರಾವತ್ ಅವರು ತಮಿಳುನಾಡಿನ ಮೂಲದವರು ಕೂಡ ಅಲ್ಲ. ಕಲಾಂ ರವರ ಬಗ್ಗೆ ಆಳವಾದ ಮಾಹಿತಿಯನ್ನ ಕಂಡುಕೊಳ್ಳಬೇಕಂದ್ರೆ ತಮಿಳು ನಿರ್ದೇಶಕರಾಗಿದ್ರೆ ಬೆಟರ್ ಅನ್ನೋದು ತಮಿಳು ಭಾಷಿಕರ ಆಕ್ಷೇಪಣೆ. ಅದೇನೇ ಇದ್ರು ಡೈರೆಕ್ಟರ್ ಓಂ ರಾವತ್ ಅವರು ಆದಿಪುರುಷ್ ಸಿನಿಮಾನ ಮಾತ್ರ ಡೈರೆಕ್ಟ್ ಮಾಡಿಲ್ಲ, ಸಾಕಷ್ಟು ಪ್ರಶಂಸೆಗಳನ್ನ ಪಡೆದಂತ ತನ್ಹಾಜಿ ಅಂತ ಸಿನಿಮಾನ ಕೂಡ ಡೈರೆಕ್ಟ್ ಮಾಡಿದ್ದಾರೆ. ಇನ್ನು ನಟ ಧನುಷ್ ಅವರು ಹೇಗೆ ತಮ್ಮ ಸಿನಿಮಾಗಳಲ್ಲಿ ತಮ್ಮ ಪಾತ್ರಗಳಿಗೆ ಪರಕಾಯ ಪ್ರವೇಶ ಮಾಡೋದನ್ನ ನಾವು ಈಗಾಗಲೇ ನೋಡಿದ್ದೀವಿ. ಇವರು ಅಬ್ದುಲ್ ಕಲಾಂ ರಂತ ಮೇರು ವ್ಯಕ್ತಿತ್ವವನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ನೋಡೋಣ. ಅಬ್ದುಲ್ ಕಲಾಂ ರವರ ಜೀವನ ಸಾಕಷ್ಟು ಯಂಗ್ಸ್ಟರ್ಸ್ ಗಳಿಗೆ ಒಂದು ಇನ್ಸ್ಪಿರೇಷನಲ್ ಸ್ಟೋರಿ ಆಗುತ್ತೆ. ನಮ್ಮ ಕನ್ನಡದ ಹೆಮ್ಮೆಯ ನಿರ್ಮಾಣ ಸಂಸ್ಥೆ KVN ಪ್ರೊಡಕ್ಷನ್ಸ್ ರವರು ತಮಿಳಿನಲ್ಲಿ ವಿಜಯ್ ರವರ ಕೊನೆಯ ಸಿನಿಮಾನೇ ಅಂತ ಹೇಳಲಾಗ್ತಿರುವಂತ ಜನನಾಯಕನ್ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿರೋ ವಿಷಯ ನಮ್ಮೆಲ್ರಿಗೂ ಗೊತ್ತಿರೋದೆ. ಈ ಸಿನಿಮಾ ಸ್ಟಾರ್ಟ್ ಆದ ಬಿಗಿನಿಂಗ್ ನಿಂದಲೂ ಕೂಡ ತೆಲುಗಿನ ಭಗವಂತ್ ಕೇಸರಿ ಸಿನಿಮಾ ರೀಮೇಕ್ ಅಂತ ಹೇಳಲಾಗ್ತಿದೆ. ಇನ್ಫ್ಯಾಕ್ಟ್ ನಟ ವಿಜಯ್ ಅವರು ಈ ಸಿನಿಮಾದ ಡೈರೆಕ್ಟರ್ ಅನಿಲ್ ರಾವಿಪುಡಿ ಅವ್ರನ್ನ ಡೈರೆಕ್ಟ್ ಮಾಡೋದಕ್ಕೆ ಕೇಳಿದ್ರಂತೆ. ಆದ್ರೆ ತಮ್ಮದೇ ಸಿನಿಮಾವನ್ನ ಮತ್ತೆ ರೀಮೇಕ್ ಮಾಡೋದಕ್ಕೆ ಇಷ್ಟಪಡದಂತ ಅನಿಲ್ ರಾವಿಪುಡಿ ಅವರು ಈ ಸಿನಿಮಾನ ರಿಜೆಕ್ಟ್ ಮಾಡಿದ್ರಂತೆ. ಆ ನಂತರ ವಿಜಯ್ ಅವರು ಅಜಿತ್ ರವರ ತುಣಿವು ಹಾಗೂ ವಾಲಿಮೈ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದಂತ ವಿನೋದ್ ರವರಿಗೆ ಈ ಸಿನಿಮಾದ ಜವಾಬ್ದಾರಿಯನ್ನ ವಹಿಸಿರ್ತಾರೆ. ಆದ್ರೆ ಈ ಸಿನಿಮಾ ಭಗವಂತ್ ಕೇಸರಿ ರೀಮೇಕಾ ಅಲ್ವಾ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಈ ಬಗ್ಗೆ ಯಾರೊಬ್ರು ಕೂಡ ಓಪನ್ ಆಗಿ ಸ್ಟೇಟ್ಮೆಂಟ್ ಕೂಡ ಕೊಡ್ತಿಲ್ಲ. ರೀಸೆಂಟ್ ಆಗಿ ಒಂದು ಸ್ಟೇಜ್ ಮೇಲೆ ಅನಿಲ್ ರಾವಿಪುಡಿ ಅವ್ರನ್ನ ಈ ಬಗ್ಗೆ ಕೇಳಿದಾಗ ಅವರು ಕೂಡ ಈ ಬಗ್ಗೆ ಹೇಳೋದಕ್ಕೆ ನಿರಾಕರಿಸಿದ್ದಾರೆ. ರೀಸೆಂಟ್ ಆಗಿ ಕೇಳ್ಬರ್ತಿರುವಂತ ಸುದ್ದಿ ಏನಂದ್ರೆ ಈ ಜನನಾಯಕನ್ ಸಿನಿಮಾ ಭಗವಂತ್ ಕೇಸರಿಯ ರೀಮೇಕ್ ಅಲ್ವಂತೆ. ಆದ್ರೆ ನಟ ವಿಜಯ್ ಅವರಿಗೆ ಭಗವಂತ್ ಕೇಸರಿ ಸಿನಿಮಾದಲ್ಲಿನ ಗುಡ್ ಟಚ್ ಹಾಗೂ ಬ್ಯಾಡ್ ಟಚ್ ಪೋರ್ಷನ್ ಏನಿದೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂತ ತಮ್ಮ ಸಿನಿಮಾದಲ್ಲಿ ಆ ಒಂದು ದೃಶ್ಯವನ್ನ ಅಳವಡಿಸೋದಕ್ಕೆ ಕೇಳ್ಕೊಂಡಿದಾರಂತೆ. ಇದಕ್ಕೋಸ್ಕರ KVN ಪ್ರೊಡಕ್ಷನ್ಸ್ ಅವರು ಸರಿಸುಮಾರು 4.5 ಕೋಟಿಯನ್ನ ಭಗವಂತ್ ಕೇಸರಿ ನಿರ್ಮಾಪಕರಿಗೆ ಕೊಟ್ಟಿದಾರಂತೆ. KVN ಪ್ರೊಡಕ್ಷನ್ಸ್ ಅವರು ಮತ್ತೊಂದು ದೊಡ್ಡ ಸಿನಿಮಾವನ್ನ ಮಾಡೋದಕ್ಕೆ ತೆಲುಗಿನಲ್ಲಿ ಪ್ಲಾನ್ ಮಾಡ್ತಿದಾರಂತೆ. ಈಗಾಗಲೇ ಬಂದು ಸೂಪರ್ ಹಿಟ್ ಆದಂತ ವಾಲ್ತೇರ್ ವೀರಯ್ಯ ಸಿನಿಮಾದ ಕಾಂಬಿನೇಷನ್ ಆದ ಡೈರೆಕ್ಟರ್ ಬಾಬಿ ಕೊಲ್ಲಿ ಹಾಗೂ ಮೆಗಾಸ್ಟಾರ್ ಚಿರಂಜೀವಿ ಅವ್ರನ್ನ ಇಟ್ಕೊಂಡು ಈ ಸಿನಿಮಾನ ಪ್ಲಾನ್ ಮಾಡ್ತಿದಾರಂತೆ. ಪ್ರಸ್ತುತ ಈ ಸಿನಿಮಾ ಡಿಸ್ಕಷನ್ ಸ್ಟೇಜ್ ಅಲ್ಲಿ ಇದ್ದು ಇನ್ನೇನು ಅಫಿಷಿಯಲ್ ಅನೌನ್ಸ್ಮೆಂಟ್ ಒಂದೇ ಬಾಕಿ ಇದೆ. ತೆಲುಗಿನಲ್ಲಿ ಕಳೆದ ವರ್ಷ ರಿಲೀಸ್ ಆಗಿ ಕಮರ್ಷಿಯಲಿ ಸೂಪರ್ ಹಿಟ್ ಆದ ಸಿನಿಮಾ ಸರಿಪೋದ ಶನಿವಾರಂ. ಈ ಸಿನಿಮಾನ ಡೈರೆಕ್ಟ್ ಮಾಡಿದಂತ ವಿವೇಕ್ ಆತ್ರೇಯ ಅವರು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಜೊತೆಗೆ ಒಂದು ಸಿನಿಮಾನ ಪ್ಲಾನ್ ಮಾಡ್ತಿದಾರಂತೆ. ಈ ಸಿನಿಮಾನ ತೆಲುಗಿನ ಪ್ರಖ್ಯಾತ ನಿರ್ಮಾಣ ಸಂಸ್ಥೆ ಮೈತ್ರಿ ಮೂವಿ ಮೇಕರ್ಸ್ ಅವರು ಪ್ರೊಡ್ಯೂಸ್ ಮಾಡ್ತಾರಂತೆ. ಈ ಸಿನಿಮಾದ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಬಾಕಿ ಇದೆ. ಸೊ ಇದಾಗಿರುತ್ತೆ ಈವರೆಗಿನ ಮೂವಿ ಅಪ್ಡೇಟ್ಸ್. ಈ ಸಿನಿಮಾಗಳಲ್ಲಿ ನೀವು ಯಾವ ಸಿನಿಮಾ ಬಗ್ಗೆ ನಿರೀಕ್ಷೆ ಮಾಡ್ತಿದ್ದೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ. ನಾನಂತೂ ಕಲಾಂ ಸಿನಿಮಾಗೋಸ್ಕರ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.